ಸುಸ್ವಾಗತವನ್ನು ಹೇಳ್ತಾ ಧನ್ಯವಾದ ಕೂಡ ಹೇಳ್ತೀನಿ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಇದಕ್ಕೆ ಮುಂಚೆ ತಾವೆಲ್ಲರೂ ನೋಡಿರುವಂತಹ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಅನ್ನೋ ಒಂದು ಸಿನಿಮಾ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಹಂತದಲ್ಲಿದ್ದಂತಹ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ಕಲಾವಿದನಾಗಿ ನನಗೆ ನನ್ನ ವೃತ್ತಿ ಜೀವನದಲ್ಲಿ ಒಂದು ವಿಶೇಷವಾದಂತಹ ಹೆಸರನ್ನ, ವಿಶೇಷವಾದಂತಹ ಬಲವನ್ನ ಕೊಟ್ಟಂತಹ ಸಿನಿಮಾ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18. ಆ ಸಿನಿಮಾದಲ್ಲಿದ್ದಂತಹ ಬರವಣಿಗೆ ಆಗಿರ್ಬೋದು, ಆ ಸಿನಿಮಾಗಿದ್ದಂತಹ ಪ್ರೆಸೆಂಟೇಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆ ಸಿನಿಮಾಗೆ ಒಂದು ವಿಶೇಷವಾದ ಶಕ್ತಿ ಕೊಡ್ತದೆ. ಅಂದ್ರೆ ಆಡಿಯನ್ಸ್ ಆ ಸಿನಿಮಾ ನೋಡುವಂತ ಒಂದು ಶಕ್ತಿ ಏನಿದೆ ಅದು ನಮಗೆ ಆ ಸಿನಿಮಾ ಮುಖಾಂತರ ಬಂತು. ನಂತರ ಕೇಸ್ ಆಫ್ ಕೊಂಡಾಣ ಮಾಡಿದ್ವಿ. ಅಂದ್ರೆ ಪ್ರಯತ್ನ ಆಗ್ತಾ ಇರುತ್ತೆ, ಎಡಬೋದು ನಡೀತಾ ಇರುತ್ತೆ. ಮತ್ತೆ ಎಚ್ಚೆತ್ಕೋಬೇಕು ಅಂತ ಹೇಳಿದಾಗ ನಮಗೆ ಸೀತಾರಾಮ್ ಕಡೆನೆ ತಿರುಗೋದೆ. ಅದರಲ್ಲಿ ಒಂದು ಅವಕಾಶ ಇತ್ತು, ಅದರಲ್ಲಿ ಒಂದು ಸ್ಕೋಪ್ ಇತ್ತು. ಅಂದ್ರೆ ಇನ್ನೊಂದು ಸೀತಾರಾಮ್ ಮಾಡಬಹುದಾದಂತಹ ಸ್ಕೋಪ್ ಆ ಸಿನಿಮಾದಲ್ಲಿ ಇದ್ದಿದ್ರಿಂದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ದೇವಿ ಸರ್ ಒಂದು ಬಹಳ ಒಳ್ಳೆ ಸ್ಕ್ರಿಪ್ಟ್ ನ ಬರ್ಕೊಂಡ್ ಬಂದ್ರು. ಸಾತ್ವಿಕ್ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇಡೀ ಚಿತ್ರತಂಡ ಮತ್ತೆ ಒಂದಾಗಿ ಸೇರ್ಕೊಂಡು ಆ ಸಿನಿಮಾನ ತಯಾರು ಮಾಡಿದ್ವಿ. ಜೊತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತದ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ನಮ್ಮ ಸಿನಿಮಾಗೆ ಸಿಕ್ಕಿದೆ. ಬಹಳ ದೊಡ್ಡ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರಿ, ಸಿನಿಮಾ ಎಲ್ಲ ಮಾಡಾದ್ಮೇಲೆ ಇವಾಗ ಸಿನಿಮಾ ರಿಲೀಸ್ ಮಾಡ್ಬೇಕಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದೆಷ್ಟು ಕಷ್ಟನೋ, ಸಿನಿಮಾಗೆ ಒಬ್ರು ನಿರ್ಮಾಪಕರು ಬರೋದೆಷ್ಟು ಕಷ್ಟನೋ, ಸಿನಿಮಾ ಮಾಡೋದೆಷ್ಟು ಕಷ್ಟ ಇದು, ಸಿನಿಮಾನ ರಿಲೀಸ್ ಮಾಡಿ ಅದನ್ನ ಕಾಪಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಸೊ ಅದಕ್ಕೆ ನಮಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತ ಪವನ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾನ ಅವ್ರು ನೋಡಿ ಬಹಳ ಇಷ್ಟಪಟ್ಟು ಅವಾಗ ಕಾಲ್ ಮಾಡಿ ನಮಗೆಲ್ರಿಗೂ ಕಂಗ್ರಾಚುಲೇಟ್ ಮಾಡಿ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಮಾಡೋರು ಇರಬೇಕು ಅನ್ನೋ ಮಾತನ್ನು ಕೂಡ ಅವರೇ ಹೇಳಿದ್ರು. ಇವತ್ತು ನಮ್ಗೆ ಅವರೇ ಕಾಣಿಸುತ್ತೆ. ಸೊ ಹೋಗಿ ಕೇಳಿದ ತಕ್ಷಣ ಸಿನಿಮಾ ನೋಡಿ ಇಲ್ಲ ನಾನು ಜೊತೆಲಿ ಇರ್ತೀನಿ ಅಂತ ಹೇಳಿ ಕೈ ಜೋಡಿಸಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್. ಈ ತರ ಒಂದು ಸಿನಿಮಾಗೆ ನಿಮ್ಮ ತರ ಒಂದು ಕೈ, ಒಂದು ಸಪೋರ್ಟ್ ಇದ್ದಾಗ ಮೇಕರ್ಸ್ ಆಗಿರೋ ನಮ್ಮ ಚಿತ್ರತಂಡಕ್ಕೂ ಕೂಡ ಒಂದು ವಿಶ್ವಾಸ ಬರುತ್ತೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಬರುತ್ತೆ. ಆ ಸಿನಿಮಾ ಬಗ್ಗೆ ಕಾಳಜಿ ವಹಿಸಿ ನಿಜವಾಗ್ಲೂ ಸಿನಿಮಾ ಗೊತ್ತಿದ್ದು ಸಿನಿಮಾ ಮಾಡಿದಾಗ ಯಾವತ್ತೂ ಕೂಡ ಅದ್ರ ಬಗ್ಗೆ ಒಂದು ರಿವ್ಯೂ ಆಗಲಿ, ಆ ಸಿನಿಮಾನ ಮುಂದಕ್ಕೆ ತಗೊಂಡು ಹೋಗುವಂತ ಕೆಲಸ ಆಗಲಿ, ನನಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಮಾರ್ಗದರ್ಶನ ನೀಡೋ ರೀತಿಯಲ್ಲಿ ನೀವು ಕರ್ಕೊಂಡು ಹೋಗಿದ್ದೀರಾ. ಈ ಸಿನಿಮಾ ಕೂಡ ಅದರಿಂದ ಹೊರತೇನಲ್ಲ. ನಮ್ಮ ಮತ್ತೊಂದು ಪ್ರಾಮಾಣಿಕ ಪ್ರಯತ್ನ. ನನಗೆ ಈ ಸಿನಿಮಾದಲ್ಲಿ ತುಂಬಾ ವೈಯಕ್ತಿಕವಾದಂತಹ ಒಂದು ಒಳ್ಳೆ ವಿಚಾರ, ಒಂದು ಅನುಭವ ಏನಪ್ಪಾ ಅಂದ್ರೆ ಉಷಾ ಅಕ್ಕ ಜೊತೆ ಆಕ್ಟ್ ಮಾಡಿರೋದು. ನಾನು ಫಸ್ಟ್ ಆಕ್ಟ್ ಮಾಡಿದ್ದೆ ಉಷಾ ಅಕ್ಕ ಜೊತೆ ಒಂದು ಅತ್ತಿಗೆ ಅನ್ನೋ ಸೀರಿಯಲ್ ಅಲ್ಲಿ 1998 1999. ಅವಾಗ ನಾನು ಯಾವ ರೀತಿ ಉಷಾ ಅಕ್ಕಗೆ ಒಬ್ಬ ಸ್ಟೂಡೆಂಟ್ ಆಗಿ ಜೊತೆ ಕೆಲಸ ಮಾಡಿದ್ರು, ಇವಾಗ್ಲೂ ಕೂಡ ಅದೇ ತರ ಕೆಲಸ ಮಾಡುವಂತ ಒಂದು ಮನಸ್ಥಿತಿಯನ್ನ ನನಗೆ ಈ ಕ್ಯಾರೆಕ್ಟರ್ ಆಗಲಿ, ಇವ್ರು ಸೃಷ್ಟಿ ಮಾಡಿದಂತ ವಾತಾವರಣ ಆಗಲಿ ಇವೆಲ್ಲ ಕೊಟ್ಟಿದೆ. ಕೆಲಸ ಮಾಡಿರೋ ತೃಪ್ತಿ ಬಹಳ ಇದೆ. ಸಿನಿಮಾ ಬಗ್ಗೆ ಇನ್ನು ಹೆಚ್ಚು ಮಾತಾಡಬೇಕು ಅಂದ್ರೆ ಸಿನಿಮಾ ರಿಲೀಸ್ ಆಗಬೇಕು. ಅವಾಗ ಇನ್ನು ಹೆಚ್ಚು ಮಾತಾಡುವಂತ ಅವಕಾಶ, ಹೆಚ್ಚು ತಿಳ್ಕೊಳ್ಳುವಂತ ಅವಕಾಶ ನಿಮಗೂ ಇರುತ್ತೆ, ನಮಗೂ ಇರುತ್ತೆ. ಇವತ್ತು ನಾನು ಬಿಡ್ತಿರೋದು ಅಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಕೈಂಡ್ಲಿ ಸ್ಪ್ರೆಡ್ ದ ಪಾಸಿಟಿವಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದು ಇವಾಗ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ನಲ್ಲಿ ಬಿನೋಯ್ ಅನ್ನೋ ಪಾತ್ರ ಅದಕ್ಕೊಂದು ಅಂತ್ಯ ಆಗೋಗುತ್ತೆ. ಹಾಗಾಗಿ ಸೀತಾರಾಮ್ ಒಬ್ಬ ಪೊಲೀಸ್ ಕೆಲಸ ಮಾಡೋರಿಗೆ ಕೇಸ್ ಆಗ್ಲಿ ಅಥವಾ ಕ್ರೈಮ್ ಅನ್ನೋದಾಗ್ಲಿ ಅವ್ರ ಬೆನ್ನು ಬಿಡೋದಿಲ್ಲ. ಆದ್ರೆ ಇನ್ನೊಂದು ಕೇಸ್ ಅವ್ರ ಬೆನ್ನು ಹಿಡಿಯುತ್ತೆ, ಯಾವ ರೀತಿ ಅವ್ರನ್ನ ಆವರಿಸ್ಕೊಡುತ್ತೆ, ಯಾವ ರೀತಿ ಅವ್ರನ್ನ ಹಾಂಟ್ ಮಾಡುತ್ತೆ. ಅದು ಒಂದೊಂದ್ಸಲ ಅವರ ವೈಯಕ್ತಿಕ ಜೀವನದಿಂದ ಬರ್ಬೋದು ಅಥವಾ ಬೇರೆ ಯಾವುದೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇಂದ ಬರ್ಬೋದು. ಇದು ಯಾವ ರೀತಿ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು ಅಂತ ಅನ್ಕೊಂಡಾಗ ದೇವಿಯವರು ತುಂಬಾ ಒಳ್ಳೆ ಒಂದು ಎಳೆಯನ್ನ ತಗೊಂಡ್ಬಂದು ಈ ಸಿನಿಮಾ ಮಾಡೋಣ, ಇದೊಂದು ಒಳ್ಳೆ ಕಂಟಿನ್ಯೂಷನ್ ಸಿಗುತ್ತೆ ಅಂತ ಹೇಳಿದಾಗ ಬೇರೆ ಬೇರೆ ಪಾತ್ರಗಳ ಒಂದು ಇಂಟ್ರೊಡಕ್ಷನ್ ಈ ಸಿನಿಮಾದಲ್ಲಿ ಆಗುತ್ತೆ, ಈ ಕಥೆಗಾಗುತ್ತೆ. ಆಮೇಲೆ ಈ ಸಿನಿಮಾದ ಸ್ಪೀಡ್ ಕೂಡ ಅಷ್ಟೇ. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಮಾಡಿದಾಗ ಅದರದೇ ಆದಂತ ಒಂದು ಸ್ಪೀಡ್ ಇತ್ತು, ಅದರದೇ ಆದಂತ ಒಂದು ಸಣ್ಣ ಲಿಮಿಟೇಷನ್ ಇತ್ತು. ಇದು ಅಂದ್ರೆ ಆ ಲಿಮಿಟೇಷನ್ ಮೀರಿ ಹೊರಗಡೆ ಬಂದ್ಬಿಟ್ಟಿದೀವಿ, ರೆಕ್ಕೆ ಬಿಚ್ಕೊಂಡ್ ಬಂದ್ಬಿಟ್ಟಿದೀವಿ ಅನ್ನೋ ತರ ಅಲ್ಲದೇನೆ ಅದೇ ಒಂದು ಕನ್ಫೈನ್ಡ್ ಏರಿಯಾದಲ್ಲಿ, ಅದೇ ಒಂದು ಕನ್ಫೈನ್ಡ್ ಲಿಮಿಟೇಷನ್ಸ್ ಅಲ್ಲಿ ಇನ್ನೂ ಇಂಟೆನ್ಸ್ ಆಗಿ ಸ್ಕ್ರಿಪ್ಟ್ ಮಾಡಿ, ಇನ್ನೂ ಇಂಟೆನ್ಸ್ ಆಗಿರುವಂತಹ ಪಾತ್ರಗಳನ್ನ, ನನ್ನ ಪಾತ್ರದ ಒಂದು ಬೆಳವಣಿಗೆ ಇರುತ್ತೆ.
ಆ ಬೆಳವಣಿಗೆಯನ್ನು ನಾನು ಹಿಡಿಯೋದಕ್ಕೆ ಒಂದು 2-3 ದಿನ ಆಯ್ತು. ನನಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಯ್ತು. ನನಗೆ ಆ ಚಾಲೆಂಜ್ನ ಬಹಳ ಸುಲಭವಾಗಿ ಅನ್ನೋದಕ್ಕಿಂತ ಬಹಳ ಪ್ಲಾನ್ಡ್ ಆಗಿ ನಿರ್ದೇಶಕರು ಬರವಣಿಗೆ ಮುಖಾಂತರ ನನಗೆ ಅದನ್ನು ನಿಭಾಯಿಸುವಂತ ಅವಕಾಶ ಕೊಟ್ಟಿದ್ದಾರೆ. ಗೋಪಾಲಕೃಷ್ಣ ಸರ್ ಅವರಿದ್ದಾರೆ ಅಂದ್ರೆ ಅವ್ರ ಜೊತೆ ಆಕ್ಟ್ ಮಾಡೋದೇ ಇಟ್ಸ್ ಲೈಕ್ ಎ ಟ್ರೀಟ್. ಅವ್ರ ಜೊತೆ ಆಕ್ಟ್ ಮಾಡೋದು, ಉಷಾಕ ಜೊತೆ ಆಕ್ಟ್ ಮಾಡೋದು ಅಂದ್ರೆ ನಾವು ಅಲರ್ಟ್ ಆಗಿರ್ತೀವಿ ಆಕ್ಟ್ ಮಾಡ್ಬೇಕಾದ್ರೆ. ಅವ್ರ ಪಾತ್ರನ ಎಷ್ಟರ ಮಟ್ಟಿಗೆ ಅವ್ರು ಹೋಮ್ವರ್ಕ್ ಮಾಡ್ಕೊಂಡು ಇವಾಗ ನಾನು ಹೇಳಿ ಹೊಡಿತೀನಿ ಅನ್ನೋ ಒಂದು ಸೀನಲ್ಲಿ ಆಕ್ಟ್ ಮಾಡ್ತಾರಲ್ಲ, ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಾವು ಅಲರ್ಟ್ ಆಗಿರ್ಬೇಕು. ಇನ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಇನ್ಯಾವ ರೀತಿ ಒಂದು ಸಣ್ಣ ವಿಚಾರದಲ್ಲಿ ಆ ಕ್ಯಾರೆಕ್ಟರ್ ಸ್ಕೋರ್ ಮಾಡ್ಬೋದು ಅನ್ನೋ ವಿಚಾರಗಳು. ಎಸ್ಪೆಷಲಿ ಸೀತಾರಾಮ್ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಸೈಲೆನ್ಸ್ ಇದೆ. ಆ ಸೈಲೆನ್ಸ್ ಮೇಲೆ ವರ್ಕ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಯ್ತು ನನಗೆ. ಇಟ್ ಇಸ್ ನಾನು ಒಂದೇ ಒಂದು ಮಾತನ್ನು ಹೇಳಬೇಕು ಅಂದ್ರೆ ಇಟ್ ಇಸ್ ಅ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್. ಹೊರಗಿನ ಪ್ರೆಷರ್ ಜೊತೆ ಕೇಸ್ ಪ್ರೆಷರ್ ಚೆನ್ನಾಗಿತ್ತು. ಹೊರಗಿನ ಪ್ರೆಷರ್ ಜೊತೆಗೆ ಕೇಸ್ ಪ್ರೆಷರ್ ಹ್ಯಾಂಡಲ್ ಮಾಡುವಂತ ಒಂದು ಏನ್ ಹೇಳ್ತಾರೆ ಒಂದು ಚೈತನ್ಯ ಸಿಗ್ತಾ ಇತ್ತು ನಮಗೆ ಹೊರಗಿನ ಪ್ರೆಷರ್ ಜೊತೆಗೆ. ಆವಾಗಲೇ ಕೇಸ್ ಸಾಲ್ವ್ ಮಾಡುವಂತ ಎನರ್ಜಿ ಕೂಡ ಸಿಗ್ತಾ ಇತ್ತು. ಅಂಡ್ ಆಫ್ ಕೋರ್ಸ್ ದ ಟೀಮ್. ನಾನು ನಿಜವಾಗ್ಲೂ ಇದರಲ್ಲಿ ಬಹಳ ವಿಶೇಷವಾಗಿ ನಾನು ಮೆನ್ಷನ್ ಮಾಡಲೇಬೇಕಾಗಿರುವಂತ ಹೆಸರು ನಮ್ಮ ಸಿನಿಮಾಟೋಗ್ರಫರ್ ಹೇಮಂತ್ ಅವ್ರ ಕೆಲಸ. ಅವರೊಂಥರ ನಮಗೆ ಸಿನಿಮಾಗೆ ಚಿತ್ರಕಥೆಗೆ ಎಷ್ಟು ಇಂಪಾರ್ಟೆಂಟ್, ಸಿನಿಮಾಗೆ ಒಂದು ಪ್ರೊಡ್ಯೂಸರ್ ಏನೇ ಒದಗಿಸೋದು ಎಷ್ಟು ಮುಖ್ಯ ಆಗುತ್ತೋ ಅದನ್ನ ಬಹಳ ಚೆನ್ನಾಗಿ ಆ ಜವಾಬ್ದಾರಿನ ನಿಭಾಯಿಸುವಂತ ಕೆಲಸ ನಮ್ಮ ಹೇಮಂತ್ ಅವರು ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ರಿಯಲಿ ಥ್ಯಾಂಕ್ಫುಲ್ ಟು ಹೇಮಂತ್ ಸರ್. ಅವ್ರ ಕಾರಣದಿಂದ ಬರೋಕ್ಕಾಗಲಿಲ್ಲ ಇವತ್ತು. ಆದರೆ ಖಂಡಿತ ಸಿನಿಮಾ ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆನೇ ಮಾತಾಡುವಂತ ಹಲವಾರು ಅಂಶಗಳಿರ್ತವೆ. ಅವಾಗ ಅವ್ರ ಜೊತೆಗೆ ಇರ್ತಾರೆ ಅನ್ನೋ ಒಂದು ಇದಿಟ್ಕೊಂಡು ನಾವು ಥ್ಯಾಂಕ್ಸ್ ಹೇಳ್ತೀವಿ. ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನಾನು ಟು ಬಿ ಆನೆಸ್ಟ್ ಒಂದು ಹೇಳಬೇಕು ಅಂತಂದರೆ ನಮ್ಮ ಬೈಲ್ ಐ ಥಿಂಕ್ ಸೆಕೆಂಡ್ ಶೆಡ್ಯೂಲ್ ಅಥವಾ ಫಸ್ಟ್ ಶೆಡ್ಯೂಲ್ ಮಧ್ಯದಲ್ಲಿ ಹೀಗೆ ಆ್ಯಕ್ಚುಲಿ ಶಶಾಂಕ್ಗೆ ಐ ನೀಡ್ ಟು ಬಿ ಥ್ಯಾಂಕ್ ಹೇಳಬೇಕು. ಯಾಕಂತಂದರೆ ಶಶಾಂಕ್ ನನ್ನ ಬೈಲ್ ಚಿತ್ರದ ಸಂಕಲನಕಾರರು ಕೂಡ. ಸೊ ಹಾಗೆ ಜರ್ನಿಂಗ್ ಸ್ಟಾರ್ಟ್ ಆದಾಗ ಈ ಥರದ್ದು ಒಂದು ಸಣ್ಣ ಒಂದು ಗ್ಲಿಮ್ಸ್ ನೋಡಿದ್ವಿ. ನಾನು ಸೀತಾರಾಮ್ ಬಿನಾಯ್ ನೋಡಿದ್ದೆ ಸಿನಿಮಾ. ಸೀತಾರಾಮ್ ಬಿನಾಯ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟೀಸ್ ಇನ್ ಅದರದೇ ಆದಂಥ ತುಂಬ ಮೊದಲುಗಳು ಇದ್ದಾವೆ. ಅದನ್ನ ಎಲ್ಲ ಒಂದು ಇದನ್ನ ಬ್ರೇಕ್ ಮಾಡಿ ಅದೊಂದು ಟ್ರೆಂಡ್ ಸೆಟ್ ಮಾಡೋದಂಥ ಸಿನಿಮಾ. ಸೊ ಆ ಸಿನಿಮಾ ನನಗೆ ತುಂಬ ಇಷ್ಟ ಆಗಿತ್ತು. ಅಮೆಝಾನಲ್ಲಿ ನೋಡಿದ್ದೆ ನಾನು ಅದನ್ನ. ಸಖತ್ ಇಷ್ಟ ಆಗಿತ್ತು ಪಿಕ್ಚರು. ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತೇಳಿ ಒಂದು ಥ್ರಿಲ್ಲರ್ ಸಿನಿಮಾನ ಇರುವಂತಹ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಅಲ್ಲಿ ಇಟ್ಕೊಂಡು ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಸರ್ ಬಗ್ಗೆ ನಾವೇನು ಅವ್ರ ಪರ್ಫಾರ್ಮೆನ್ಸ್ ಅವರು ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು. ರೈಟಿಂಗು, ಟೇಕಿಂಗ್ಸ್ ಎಲ್ಲ ಆಗ್ಬೋದು, ಟ್ರೀಟ್ಮೆಂಟ್ ಅಲ್ಲಿ ಆಗ್ಬೋದು, ಪ್ರೆಸೆಂಟೇಷನ್ ಅಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಚೆನ್ನಾಗಿತ್ತು. ಸೊ ಅದು ಇದ್ದಾಗ ಇವರು ಸರ್ ಅದೇ ಇದು ನೆಕ್ಸ್ಟ್ ಮಾಡ್ತಾ ಇದೀವಿ ಅಂತ ಹಿಂಗೆ ತೋರಿಸಿದ್ರು. ಆಗ ನನಗೆ ದೇವಿ ಮತ್ತೆ ಸಾತ್ವಿಕ್ ಅವರು ಇಬ್ರು ಪರಿಚಯ ಆಗಿ, ಸೊ ವೆರಿ 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 ಪ್ಯಾಷನೇಟ್ ಪೀಪಲ್. ತುಂಬಾ ಪ್ಯಾಷನೇಟ್ ಆಗಿ ಸಿನಿಮಾನ ಎಷ್ಟು ಒಂದು ಹೋಮ್ವರ್ಕ್ ಮಾಡ್ದಂಗೆ ಮಕ್ಕಳು ಟೀಚರ್ ಹೋಮ್ವರ್ಕ್ ಕೊಟ್ಟರೆ ಹೆಂಗ್ ಮಾಡ್ತಾರೆ ಅಷ್ಟು ಶ್ರದ್ಧೆಯಿಂದ, ಅಷ್ಟು ಪ್ರೀತಿಯಿಂದ. ಅಂದ್ರೆ ಅವ್ರಿಗೆ ಸಿನಿಮಾನ ಅಷ್ಟೇ, ಇನ್ನೇನು ಅದನ್ನ ನೀವು ಯಾವಾಗ ಫೋನ್ ಮಾಡಿದ್ರು ಅದ್ರಲ್ಲಿ ಏನೋ ಒಂದು ಐಡಿಯಾ, ಅದ್ರಲ್ಲೇನೋ ಒಂದು ಹೊಸತನ ತರಬೇಕು, ಸಿನಿಮಾಗೆ ಇನ್ನೇನ್ ಮಾಡ್ಬೋದು ನಾವು ಬೆಟರ್ ಅಂತ ಯಾವಾಗ್ಲೂ ಒಂದು ತುಡಿತ ಅಂತ ಹೇಳ್ತೀವಲ್ಲ, ಆ ತರ ಇರೋಂಥ ತಂಡ ಇದು. ಸೊ ಅವರು ಕೆಲಸ ಮಾಡೋದನ್ನ, ಅವರು ಮಾತಾಡೋದನ್ನ, ಅವ್ರ ಜೊತೆ ಮಾತಾಡೋದೇ ಒಂದು ಖುಷಿ ಆಗುತ್ತೆ ಆಕ್ಚುಲಿ. ಅಷ್ಟು ಸಿನಿಮಾ ಮೇಲೆ ಪ್ರೀತಿ, ಸಿನಿಮಾ ಮೇಲೆ ಅಭಿಮಾನ, ಕಾಳಜಿ. ಸೊ ಹಿಂಗಿರುವಾಗ ನನಗೆ ಆಕ್ಚುಲಿ ಐ ಥಿಂಕ್ ಐ ಸಾದ ರಫ್ ಕಟ್ ವರ್ಷನ್ ನೋಡಿದ್ದು, ಫಸ್ಟ್ ರಫ್ ಕಟ್ ಇದ್ದಾಗ ನೋಡಿದ್ದು. ಇಟ್ ವಾಸ್ ಮ್ಯೂಸಿಕ್ ಕೂಡ ಅಷ್ಟಾಗಿ ಇನ್ನೇನು ಆಗಿರ್ಲಿಲ್ಲ. ಅವಾಗ ನೋಡಿದಾಗಲೇ ನನಗೆ ಅಷ್ಟು ಇಂಪ್ರೆಸ್ ಆಗ್ಬಿಟ್ಟೆ ಆಕ್ಚುಲಿ. ತುಂಬಾ ಖುಷಿ ಆಯ್ತು ಅವಾಗ ನೋಡಿದಾಗ. ಬಟ್ ಅದಾದ್ಮೇಲೆ ಲೇಟೆಸ್ಟ್ ಆಗು ಕೂಡ ಎಲ್ಲ ಮಿಕ್ಸರ್ ಆದ್ಮೇಲೆ ನೋಡಿದ್ರೆ ನವನೀತ್ ಶ್ಯಾಮ್ ಅವರಂತೂ ಎವ್ರಿ ಫ್ರೇಮ್ ನ ಹೆಂಗೆ ಅಂತಂದ್ರೆ ಎಲ್ಲರೂ ಫಸ್ಟ್ ಪ್ಲೇಸ್ಗೆ ಎಲ್ಲರೂ ಕಾಂಪಿಟೇಷನ್ ಅಲ್ಲಿ ವರ್ಕ್ ಮಾಡ್ದಂಗ್ ಮಾಡಿದ್ದಾರೆ ಎಲ್ಲರೂ. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಏನು ಈ ಒಂದು ಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಅಂದ್ರೆ ನಾವು ಹೇಳ್ತೀವಿ ಯೂಶಲಿ ನಮ್ಮ ಒಂದು ಭಾಷೆಯಲ್ಲಿ ಥ್ರಿಲ್ಲರ್ ಸಿನಿಮಾಗಳು ಸಾಕಷ್ಟು ಬಂದಿದ್ದಾವೆ. ಬಟ್ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ನಮ್ಮ ಭಾಷೆಯಲ್ಲಿ ಸ್ವಲ್ಪ ಥ್ರಿಲ್ಲರ್ ಸಿನಿಮಾಗಳ ಸಂಖ್ಯೆ ಸ್ವಲ್ಪ ಕಡಿಮೆನೆ. ಸೊ ಬಟ್ ಇದು ಇಟ್ ಈಸ್, ನಾವು ಈಗ ಬೇರೆ ಲ್ಯಾಂಗ್ವೇಜ್ಗಳಿಗೆಲ್ಲ ಕಂಪೇರ್ ಮಾಡಿ ಹೇಳ್ತೀವಿ, ಅದು ನೋಡಿದ್ರೆ ಆ ಲ್ಯಾಂಗ್ವೇಜ್ ಥ್ರಿಲ್ಲರ್ ಸಿನಿಮಾ ನೋಡಿದ್ರೆ ಹಿಂಗೆ ಹೇಳ್ತೀವಲ್ಲ.
ಬಟ್ ಇದು ಅದೆಲ್ಲದಕ್ಕೂ ಮೀರಿದಂತ ಒಂದು ಹೆಜ್ಜೆ ಮುಂದಕ್ಕಿಟ್ಟನೇ ಇವರ ಒಂದು ನರೇಷನ್ ಸ್ಟೈಲ್ ಆಗ್ಬೋದು, ಟೇಕಿಂಗ್ಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಈ ಸಿನಿಮಾದಲ್ಲಿ ಮೇಂಟೈನ್ ಮಾಡಿರೋ ಸೈಲೆನ್ಸ್ ಸಖತ್ತಾಗಿದೆ. ದಟ್ ಸೈಲೆನ್ಸ್, ವಿಜಯ್ ಸರ್ ಹೇಳಿದ್ರು ಅವರು ಮಾತಾಡಬೇಕಾದ್ರೆ, ನಾನು ತುಂಬಾ ಕಡಿಮೆ ಮಾತಾಡಿದ್ದೀನಿ, ಸೈಲೆನ್ಸ್ ಇದೆ ಅಂತ. ಸೊ ಅದನ್ನ ಕ್ಯಾಪ್ಚರ್ ಮಾಡಿರೋ ರೀತಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇದು ಈ ಸಿನಿಮಾ ಏನು ಅಂತಂದ್ರೆ ಇದ್ರ ಬಗ್ಗೆ ಎಲ್ರಿಗೂ ನಮಸ್ಕಾರ. ವಿಜಯ ರಾಘವೇಂದ್ರ ಒಂದು ಮಾತು ಹೇಳಿದ್ರು, ಪವನ್ ಒಡೆಯರ್ ಸರ್ ಒಂದು ಮಾತು ಹೇಳಿದ್ರು. ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನ ಬಿಟ್ಟು ಪರಭಾಷೆಯ ಸಿನಿಮಾಗಳ ವ್ಯಾಮೋಹ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಮೊದಲು ನಮ್ಮಲ್ಲಿ ಪರಭಾಷಾ ನಟಿಯರ ವ್ಯಾಮೋಹ ಇತ್ತು, ಈಗ ಪರಭಾಷಾ ಸಿನಿಮಾಗಳ ವ್ಯಾಮೋಹ ಆಗ್ಬಿಟ್ಟಿದೆ. ಸಾಧಾರಣ ಸಿನಿಮಾ ಕೂಡ ಅಲ್ಲಿ ಅಷ್ಟೊಂದು ಕ್ಲಿಕ್ ಆಗುತ್ತೆ, ಕನ್ನಡಕ್ಕೆ ಬಂದಾಗ ಇನ್ನೂ ಕ್ಲಿಕ್ ಆಗುತ್ತೆ. ಯಾಕೆ? ನನಗೆ ಯಾವಾಗಲೂ ಒಂದು ಕೇಳ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಮಲಯಾಳಂ ಸಿನಿಮಾ ಅಂತ ಇಟ್ಕೊಂಡ್ಬಿಡೋಣ. ಆ ಸಿನಿಮಾದ ಪ್ರೇಕ್ಷಕರು ಬೆಂಗಳೂರಲ್ಲಿರೋರು ಒಂದು 15,000 ಸ್ಟೂಡೆಂಟ್ಸ್ ಇದ್ದಾರೆ. ಒಬ್ಬ ಸ್ಟೂಡೆಂಟ್ಸ್ ವಾಟ್ಸಪ್ ಮೂಲಕ ಜಿದ್ದು ಬಿದ್ದು ಆ ಸಿನಿಮಾನ ನೋಡ್ಲೇಬೇಕು, ಅದನ್ನ ಕರ್ನಾಟಕದಲ್ಲಿ ಗೆಲ್ಲಿಸಲೇಬೇಕು ಅನ್ನೋದು ಹುಮ್ಮಸ್ಸಲ್ಲಿ ಹೋಗ್ತಾರೆ. ದಟ್ಸ್ ದಿ ಫ್ಯಾಕ್ಟ್. ಯಾಕೆ ಅಂತ ಒಂದು ಪ್ರಶ್ನೆ ಮಾಡಿ ಹುಡುಕೋಕ್ ಹೋದಾಗ ನಮಗೆ ಗೊತ್ತಾಗಿದ್ದು, ಯಾಕೆ ನಮಗೆ ಆ ವ್ಯಾಮೋಹ ಇಲ್ಲ? ಬಹಳ ಬೇಜಾರಿನ ಸಂಗತಿ. ಇತ್ತೀಚೆಗೆ ಬಂದಿರೋ ಎಷ್ಟೋ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿದವರು ಯಾರೂ ಇಲ್ಲ. ನಾನೇ ಆಕ್ಟ್ ಮಾಡೋ ಒಂದು ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಪಾಪ ಅದು ಸಿನಿಮಾ ಚೆನ್ನಾಗಿದೆ, ಬಹಳ ವಿಭಿನ್ನವಾಗಿದೆ. ಅಮೆಝಾನ್ ಪ್ರೈಮ್ ಅಲ್ಲಿ 3rd ಪ್ಲೇಸ್ ಹೋಯ್ತು. 3rd ಪ್ಲೇಸ್ ಹೋಗ್ಬೇಕಾದ್ರೆ ಎಷ್ಟು ಜನ ಅದನ್ನ ನೋಡಿರ್ಬೇಕು, ಹುಚ್ಚೆದ್ದು ಹೋಯ್ತು. ಆದ್ರೆ ನಮ್ ಥಿಯೇಟರ್ಗೆ ಬರೋಕೆ ನಮ್ಗೆ ಪೇಷನ್ಸೇ ಇಲ್ಲ. ದಯವಿಟ್ಟು ಅದ್ ಏನಾಗುತ್ತೋ ಗೊತ್ತಿಲ್ಲ, ಇದು ಚೇಂಜ್ ಆಗುತ್ತೆ, ಸ್ವಲ್ಪ ಟೈಮ್ ಬೇಕು. ಬಟ್ ನಮಗೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ವಿಪರೀತ ವ್ಯಾಮೋಹ ಉಕ್ಕಿ ಹರಿದು ನಮ್ಮ ಸಿನಿಮಾಗಳನ್ನ ನೋಡ್ಲೇಬೇಕು ಅಂತ ಜನ ಜಿದ್ದು ಬಿದ್ದು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳಕ್ ಬರುವಂತಹ ದಿನ ಯಾವಾಗ ಅಂತ ನಾನು ಆಸೆಯಿಂದ ಕಾಯ್ತಾ ಇದ್ದೀನಿ. ಬಹುಶಃ ಇದು ಮಾಧ್ಯಮದವರ ದೊಡ್ಡ ಜವಾಬ್ದಾರಿ ಇದೆ. ನಿಮ್ಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ನಮ್ಮ ಪ್ರೆಸ್ ಇರ್ಬೋದು, ನಿಮ್ಗೆಲ್ರಿಗೂ ದೊಡ್ಡ ಜವಾಬ್ದಾರಿ ಇದೆ. ಜನರನ್ನ ಹೇಗೆ ಥಿಯೇಟರ್ಗೆ ನಿಮ್ಮ ಮಾತಿನ ಮೂಲಕ, ನಿಮ್ಮ ಬರವಣಿಗೆಯ ಮೂಲಕ, ನಾನು ಇದೊಂದೇ ಸಿನಿಮಾ ಅಂತ ಹೇಳ್ತಿಲ್ಲ, ಸಾರಿ, ನೀವು ಹೇಳ್ಕೊಂಡು ಬರುವಂತಹವರಾಗಬೇಕು. ಆ ದಾರಿ ಮಾರ್ಗದರ್ಶನ ನಿಮ್ಮಿಂದ ಆಗ್ಬೇಕು, ಬೇರೆ ಯಾರು ಮಾಡಕ್ಕಾಗಲ್ಲ. ಅದನ್ನ ನಾವು ಇಲ್ಲಿ ಬಡ್ಕೋಬಹುದಷ್ಟೇ. ಸಿನಿಮಾ ಚೆನ್ನಾಗಿದೆ ಬನ್ನಿ, ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಬನ್ನಿ ಅಲ್ಲ, ಅದು ನಿಮ್ಮ ಕೈಯಲ್ಲಿದೆ. ಅದು ಎಲ್ಲಿವರೆಗೆ ನೀವು ಸಿನಿಮಾ ನೀವು ಒಂದ್ಸಲ ನೋಡಿ, ನಿಜವಾಗ್ಲೂ ಓಕೆ, ಒಂದು 65% ಚೆನ್ನಾಗಿದ್ರು ಸಾಕು, ಜಿದ್ದು ಬಿದ್ದು ಅದನ್ನ ಪ್ರಮೋಟ್ ಮಾಡಿ ಗೆಲ್ಸೋಣ ಅನ್ನುವಂತಹ ಒಂದು ಹುಮ್ಮಸ್ಸು ನಮ್ಮವರಿಗಿರ್ಬೇಕು. ಅಫ್ಕೋರ್ಸ್ ಇದ್ರಲ್ಲಿರುವಾಗ ನನ್ನ ಪಾತ್ರ ಅದು ಸಿನಿಮಾದ ಉದ್ದಕ್ಕೂ ನಂದು ಗೆಸ್ಟ್ ಅಪಿಯರೆನ್ಸು. ಅದರಿಂದ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು ಆ ಪಾತ್ರ ಏನು ಅಂತ. ನಂದು ರಾಘಣ್ಣಂದು ಸುಮಾರು 25-27 ವರ್ಷಗಳ ನಂಟು, ಜನ್ಮದ ಅನುಬಂಧ. ಸೊ ಹಾಗಾಗಿ ಆ ಅನುಬಂಧ ಇಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ಗೆಸ್ಟ್ ಅಪಿಯರೆನ್ಸ್ ಹೇಗೋ ಸಿನಿಮಾದಲ್ಲಿ ಇಲ್ಲೂ ಅಷ್ಟೇ. ನನಗೆ ಸಿನಿಮಾ ಇಲ್ಲಿಗೆ ಬನ್ನಿ ಅನ್ನೋಕೆ ಒಂದು ಮಿಸ್ ಕಾಲ್ ಕೊಟ್ಟು, ನಾನು ದೇವ್ರ ಹತ್ರ ಅಯ್ಯೋ ಸತಿ ಕಾಲ್ ಮಾಡಿ ಏನ್ ಸಮಸ್ಯೆನೋ ಅಂತ ಹೇಳಿ ಫೋನ್ ಮಾಡಿದ್ರೆ ಬಹುಶಃ ನಾನು ಬೆರಬೇಕಾಗಿರ್ಲಿಲ್ಲ ಅವನಿಗೆ. ಅವ್ನು ಸುಮ್ಮನೆ ನನಗೊಂದು ಕೊಟ್ಟು ವಿಗೆ ಡಯಲ್ ಮಾಡಕ್ ಹೋಗಿದ್ದು ಯುಗೆ ಡಯಲ್ ಆಯ್ತು ಅನ್ಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿದ್ದೀನಿ. ಬಟ್ ಸಿನಿಮಾ ಪವನ್ ಒಡೆಯರ್ ಸರ್ ಅದನ್ನ ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅದನ್ನ ಗ್ರಾಸ್ ಮಾಡಬಹುದು. ಸಿನಿಮಾದ ಇಂಟೆನ್ಸಿಟಿ ಎಷ್ಟಿದೆ, ಒಬ್ಬ ಡೈರೆಕ್ಟರ್ಗೆ ಇನ್ನೊಬ್ಬ ಡೈರೆಕ್ಟರ್ ವರ್ಕ್ ಇಷ್ಟ ಆಗೋದು ಬಹಳ ಕಡಿಮೆ. ಚೆನ್ನಾಗಿದೆ, ಆದ್ರೆ ಅವರು ಜಿದ್ದು ಬಿದ್ದು ಇಲ್ಲ ಈ ಸಿನಿಮಾ ಚೆನ್ನಾಗಿದೆ, ಇದನ್ನ ಏನಾದ್ರೂ ಮಾಡಿ ಎತ್ತೋಣ, ಜನರ ಹತ್ರ ರೀಚ್ ಮಾಡೋಣ ಅಂತ ಅವ್ರು ಜಿದ್ದು ಬಿದ್ದು ಅದ್ರ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಅಂದ್ಕೋತೀನಿ. ನನಗದು ಫಸ್ಟ್ ಅಶ್ಯೂರೆನ್ಸ್. ಬಹುಶಃ ಆ ಅಶ್ಯೂರೆನ್ಸ್ ಈಗ ನಿಮಗೂ ಸಿಕ್ಕಿದೆ ಅಂತ ಅನ್ಕೋತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ಸಹಕಾರ ನೀಡಿದ ದೇವಿ ಅಂತೂ ಅದೊಂಥರ ಹುಚ್ಚರು ಅಂತೀವಿ ನಾವು ಅವ್ರನ್ನ. ಒಳ್ಳೆ ಹುಚ್ಚರು ಇವರು. ಸಿನಿಮಾ ಬಿಟ್ರೆ ಬೇರೆ ಏನಿಲ್ಲ ಅವರಿಗೆ, ಪ್ರಪಂಚನೇ ಇಲ್ಲ. ನಾವು ಕಳ್ಕೊಂಡ್ವಿ, ನಾವಲ್ಲೇ ಪಡ್ಕೋತೀವಿ, ನಾವಿನ್ನೆಲ್ಲ ಹೋಗ್ಬಿಟ್ಟು ಪಡ್ಕೊಳ್ಳೋರಲ್ಲ. ಸೊ ಆ ಥರದ ದ್ವಯರು ಇಲ್ಲಿ ಕೂತಿದ್ದಾರೆ ಅಕ್ಕಪಕ್ಕದಲ್ಲಿ.
ಸೊ ಅವರಿಗೆ ಒಳ್ಳೇದಾಗ್ಲಿ, ಅವರಿಗೆ ಇನ್ನು ಮುಂದೆ ಒಂದಷ್ಟು ಸಿನಿಮಾಗಳನ್ನು ಮಾಡೋ, ಚಿಕ್ಕ ಮಟ್ಟದ ಸಿನಿಮಾಗಳನ್ನೇ ಮಾಡಲಿ, ಅಂತ ಸಿನಿಮಾಗಳು ಬೇಕು ಕನ್ನಡದಲ್ಲಿ. ಸೊ ಅಂತಹ ಸಿನಿಮಾಗಳಾಗಲಿ ಅಂತ ಹೇಳ್ತಾ, ಪವನ್ ಒಡೆಯರಿಗೆ ಮತ್ತೊಂದ್ಸಲ ಥ್ಯಾಂಕ್ಸ್ ಹೇಳ್ತಾ, ಇದಕ್ಕೆ ವರ್ಕ್ ಮಾಡಿರುವಂತ ಅವ್ರಿಗೆ ಎಲ್ಲರೂ ಹೇಳೋ ಕ್ಯಾಮರಾಮನ್ ಅದ್ಭುತ, ಅವರ ಕೆಲಸ ನೋಡೋಕ್ಕಾದ್ರೆ ನೀವು ಬರಲೇಬೇಕು. ಅಂಡ್ ಮ್ಯೂಸಿಕ್ ಡೈರೆಕ್ಟ್ ನವನೀತು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಆದ್ರಿಂದ ಕಿವಿಗೆ ಇಂಪಾಗಿದೆ. ಪ್ಲೀಸ್ ದಯವಿಟ್ಟು ಇದೆಲ್ಲವನ್ನು ಜನರಿಗೆ ತಲುಪಿಸೋದು ನಿಮ್ಮ ಜವಾಬ್ದಾರಿ. ಆ ಮೂಲಕ ಜನರು ಸಿನಿಮಾ ಥಿಯೇಟರ್ ಮುಂದೆ ನಿಲ್ಲೋ ಹಾಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್. 4 ಲೈನ್ ಬರೀತಾರೆ, ನಮ್ಮಲ್ಲಿ ಅದು ಇನ್ನೂ ಆಗ್ತಾ ಇಲ್ಲ. ಪ್ಲೀಸ್ ದೊಡ್ಡವರೆಲ್ಲರೂ ಒಂಚೂರು ಚಿಕ್ಕವರ ಸಿನಿಮಾಗಳಿಗೆ ದಯವಿಟ್ಟು ಕಿವಿ ಕೊಡಿ. ಒಂಚೂರು 4 ಲೈನ್ ಬರೆದು ಹಾಕಿ, ಸಿನಿಮಾಗಳು ಚೆನ್ನಾಗಿ ಆಗದಾಗ ಅದನ್ನ ನಾವು ಪ್ರೋತ್ಸಾಹ ಮಾಡಲೇಬೇಕು ಅಂತ. ಈ ಹಿಂದೆ ಡೇರ್ವೆಲ್ ಮುಸ್ತಫಾ ಅಂತ ಒಂದು ಸಿನಿಮಾ ಮ್ಯೂಸಿಕ್ ಮಾಡಿದ್ದೆ, ಎಲ್ಲ ಕೇಳಿ ಒಳ್ಳೆ ಟಾಕ್ ಆಗಿತ್ತು, ಮ್ಯೂಸಿಕ್ ಬಗ್ಗೆನೂ ಮಾತಾಡಿದ್ರಿ. ಆಮೇಲೆ ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾ ಮಾಡಿದೆ, ಅದಕ್ಕೂ ಎಲ್ಲ ಮಾತಾಡಿದ್ರಿ. ಈಗ ನನ್ನ ಪ್ರೀತಿಯ ಚಿತ್ರ, ತುಂಬ ಜವಾಬ್ದಾರಿ ಇತ್ತು ಈ ಸಿನಿಮಾ ನನಗೆ ತಂದುಕೊಟ್ಟಾಗ. ವಿಜಯ್ ಸರ್, ರಾಘಣ್ಣ ಅವ್ರ ಆ್ಯಕ್ಟಿಂಗ್ ನೋಡಿದ್ರೇ ಗಾಬರಿ ಔಟೆ. ಒಂದು ಅರ್ಧ ಕ್ಷಣ ನಿಜವಾಗ್ಲೂ ನಾನು ಇದಕ್ಕೆ ನಿಜವಾಗ್ಲೂ ಮಾಡ್ಬೋದು, ಏನಿದು ಈ ಥರ ಹೋಯ್ತಲ್ಲ, ಇದು ಅರ್ಥ ಆಗ್ತೇವೆ ಕೇಸ್ ಅಂತಾರಲ್ಲ ರಂಗಣ್ಣ, ಹಂಗಾಗೋಯ್ತು. ಆಮೇಲೆ ಸರಿ ಕೇಳಿದೆ, ಏನು ನಿಜವಾಗ್ಲೂ ಮಾಡ್ಬೋದಾ ನಾನು ಅಂದೆ. ಮಾಡಿ ಟ್ರೈ ಮಾಡಿ ಅಂದರು. ಒಂದು ಮ್ಯೂಸಿಕ್ ಪೀಸ್ ಮಾಡಿ ತೋರಿಸಿದೆ, ಡೈರೆಕ್ಟ್ರು ಬಂದರು, ಮಾತಾಡಲೇ ಇಲ್ಲ, ನೋಡ್ಬಿಟ್ಟು ಮುಂದುವರ್ಸಿ ಅಂದ್ಬಿಟ್ಟು ಹೊಟ್ಟೋದ್ರು. ಏನು ನಿಜವಾಗ್ಲೂ ಮುಂದುವರ್ಸ್ಬೇಕಾ, ಏನೋ ಗೊತ್ತಾಗ್ತಾ ಇಲ್ಲ ಇದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕಂಟಿನ್ಯೂ ಆಯಿತು, ಕೆಲಸ ನಡೀತು. ಆಮೇಲೆ ನೀವು ನೋಡಿರೋ ಎಲ್ಲ, ಇಲ್ಲಿ ತನಕ ನೋಡಿರೋ ಎಲ್ಲ ಪೀಸಸ್ನ ಮಾಡೋಕ್ಕೆ ಸ್ಫೂರ್ತಿ ಕೊಟ್ಟಿದ್ದೆ ಡೈರೆಕ್ಟ್ರಾಗಿ. ಆಮೇಲೆ ಶಶಾಂಕ್ ಅವರು ಹಾಕೊಂಡು ಹುಟ್ಟಿದ್ದಾರೆ, ಇವ್ರು ಎಡಿಟ್ ಮಾಡಿದಾಗ ಸ್ವಲ್ಪ ಬೇರೆ ಮ್ಯೂಸಿಕ್ ಡೈರೆಕ್ಟ್ರೆಲ್ಲ ಸ್ವಲ್ಪ ಎಚ್ಚರವಾಗಿರಿ, ಅವರು ರುಬ್ಬೋ ಕಾರ್ಯಕ್ರಮ ಇರುತ್ತೆ, ಇವ್ರು ಸ್ವಲ್ಪ ಚೆನ್ನಾಗಿ ರುಬ್ತಾರೆ. ಆಮೇಲೆ ಆಲ್ಸೋ ಇನ್ನೊಂದು ಸರ್ಪ್ರೈಸ್ ಅಂದರೆ, ನನ್ನ ಫೇವ್ರೇಟ್ ವಿಷಯ, ವಿಜಯ್ ಸರ್ಗೆ ಕಾಟಕೋಟೆನ ಮಾಡಿಸ್ಕೊಂಡಿದ್ದೀನಿ. ಅದು ಇಷ್ಟರಲ್ಲೇ ಡೈರೆಕ್ಟರ್ ಪ್ರೊಡ್ಯೂಸರ್ ಹೇಳ್ತಾರಲ್ಲೋ ಗೊತ್ತಿಲ್ಲ, ನಾನು ಹೇಳ್ತೀನಿ. ವಿಜಯ್ ಸರ್ಗೆ ಹಿಂಸೆ ಕೊಟ್ಟು ಏನೋ ಒಂದು ಕೆಲಸ ಮಾಡಿಸ್ಬಿಟ್ಟಿದ್ದೀನಿ ವಿಜಯ್ ಸರ್ ಕೈಲಿ. ಅದು ಇಷ್ಟರಲ್ಲೇ ನೆಕ್ಸ್ಟ್ ಮೋಸ್ಟ್ಲಿ ರಿಲೀಸ್ ಅದೇ ಅನ್ಸುತ್ತೆ, ನೋಡೋಣ. ಅದು ನಿಮಗೆಲ್ಲ ಇಷ್ಟ ಆಗ್ಬೋದು. ತುಂಬ ತುಂಬ ಪ್ರೀತಿಯಿಂದ ರಾಗಣ ಆಡ್ಕೊಟ್ಟಿದ್ದಾರೆ ಅಷ್ಟೇ. ಇದಕ್ಕೆ ಮೇಲೆ ನಾನೇ ಮ್ಯೂಸಿಕ್ ಡೈರೆಕ್ಟ್ರು, ಏನು ಹೇಳೋಕ್ಕೇನಿಲ್ಲ ಸರ್. 3 ಸಾಂಗ್ ಇದೆ. ಒಂದು ತುಂಬ ರೂಟೆಡ್ ಸಾಂಗು, ಇನ್ನೊಂದೊಂದು ಲವ್ ಬಿಟ್ ಇದೆ, ಲವ್ ಸಾಂಗ್ ಇದೆ. ಇನ್ನೊಂದು ಕ್ಲೈಮ್ಯಾಕ್ಸಲ್ಲಿ, ಒಂದು ಪ್ರೀ ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಬರುತ್ತೆ. ಅವ್ರಿಗೆ ಆಡ್ಸೋದ್ನ ಅವ್ರಿಗೇನೋ ಕಾಟ ಕೊಟ್ಟಿದ್ದೀನಿ ಅಂತ ಹೇಳಿದೆ ಅಷ್ಟೇ. ಇಲ್ಲ, ಅದು ಗೊತ್ತಿಲ್ಲ ಸರ್, ನನಗೆ ಆಡ್ಸಿದ್ನ ಗೊತ್ತಿಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳಕ್ ಗೊತ್ತಾಗ್ತಾ ಇಲ್ಲ ಸರ್. ರೀರೆಕಾರ್ಡಿಂಗು ಆ್ಯಕ್ಚುಲಿ ಇದು ಮುಂಚೆನೇ ನಾವು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಬೇಕು ಅಂದಿದ್ರು. ಒಂದು ಹೆಂಗೋ ಒಂದು ಮಾಡಿ ಒಂದು 45 ದಿನದಲ್ಲಿ ಮುಗಿಸ್ದೆ ಸರ್, ಒಂದು 45 ಡೇಸ್ ಸರ್. ನಾನು ಮತ್ತು ನನ್ನ ಇನ್ನೊಬ್ಬ ನನ್ನ ಜೊತೆ ಕೆಲಸ ಮಾಡ್ತಾರೆ. ಮೋಸ್ಟ್ಲಿ ಹಂಗೆ ಆಗುತ್ತೆ. ಒಂದೊಂದ್ಸಲ ಏನಾಗುತ್ತೆ, ಎಡಿಟ್ಗೆ ಹೋಗಿ ವಾಪಸ್ ಬರುತ್ತೆ, ರೀರೆಕಾರ್ಡಿಂಗ್ ಮಾಡಿ ಕೊಡ್ತೀವಿ, ಅದೇನೋ ಬೀಟ್ ಇಷ್ಟ ಆಗುತ್ತೆ, ಇನ್ನೊಂದು ದಿನ ಸ್ವಲ್ಪ ಕಟ್ ಮಾಡೋದಿರುತ್ತೆ, ಆ ಥರದ್ದು ಹೋಗಿ ಬರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಿಟ್ಟರೆ ಮೋಸ್ಟ್ ಆಫ್ ದ ಟೈಮ್ 30 to 45 ಡೇಸಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸ್ಬೋದು ಸರ್, ಯಾರು ಸಿನಿಮಾ ಮಾತ್ರ. ದ ಹೋಲ್ ಇಡೀ ಸಿನಿಮಾನೇ, ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಇಡೀ ಸಿನಿಮಾ ಮ್ಯೂಸಿಕ್ ಬೇಸ್ಡ್ ಆಗಿದೆ, ಅಂದರೆ ಮ್ಯೂಸಿಕಲ್ ಸಿನಿಮಾ ಅಂತ ಕರಿಬೋದು ಇದನ್ನ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ತುಂಬ ಸಿಕ್ಕಾಪಟ್ಟೆ ಮ್ಯೂಸಿಕ್. ಅದಕ್ಕೆ ನನಗೆ ಭಯ ಆಗಿದೆ ಆ್ಯಕ್ಚುಲಿ. ಕಂಪ್ಲೀಟ್ ಸಿನಿಮಾ ಫೋಕಸ್ಡ್ ಆನ್ ಯು ಅನ್ನೋ ಥರ ಕಾಣಿಸ್ತಿತ್ತು ನನಗೆ. ನಾನು ತೊಗೊಳ್ಳುವಾಗ ಇನ್ನು ಫಸ್ಟ್ ಫ್ಯೂ ಫಿಲಮ್ಸ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಎಷ್ಟೊಂದು ದೊಡ್ಡ ಜವಾಬ್ದಾರಿ ಥರ ಇತ್ತು. ಬಟ್ ತುಂಬ ಇಷ್ಟ ಆಗುತ್ತೆ. ಮ್ಯೂಸಿಷಿಯನ್ಸ್ಗಂತೂ ತುಂಬ ನಾಸ್ಟಾಲಜಿಕ್. ಅವರ ಎಷ್ಟೋ ವಿಷಯಗಳು ಇಲ್ಲಿ ನಾವು ಮುಟ್ಟಿದೀವಿ ಅಂತ ಅನ್ಕೊಂಡಿದ್ದೀನಿ. ಅದು ಬಿಟ್ರೆ ಸಿನಿಮಾದ ಅದೇ ಹೇಳೋದಲ್ಲ, ಮೇನ್ ಕೋರ್ ಮ್ಯೂಸಿಕ್. ಸೊ ನೋಡಿದ್ರೆ ಗೊತ್ತಾಗತ್ತೆ. ಅದು ಸಿನಿಮಾ ತೋರ್ಸೋದಂತ ನಾನು ಏನು ಹೇಳ್ಬೋದು, ಅತಿಶಯ ಆಗ್ಬಿಡುತ್ತೆ. ಇದರ ಪ್ರೀಕ್ವೆಲ್ ಅಂದರೆ ಸೀತಾರಾಮ್ ದಿನದಿಂದ ಶುರು ಮಾಡಿದೆ. ಆಮೇಲೆ ಶಾಕಾಹಾರಿ, ಕೇಸ್ ಆಫ್ ಕೊಂಡಾಣ, ಜೂನಿ, ಈಗ ಈ ಸಿನಿಮಾ ಜೊತೆಗೆ ಸರ್ನ ಬೇಲ್ ಸಿನಿಮಾ ಎಡಿಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಎಡಿಟ್ ಮಾಡಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಸಿಂಕ್ ಸೌಂಡಲ್ಲಿ ಸಿನಿಮಾ ಮಾಡಿದ್ದಾರೆ. ನೋಡಿದ್ರೆ ಅದು ಡಬ್ ಅಂತ ಅನ್ಸುತ್ತೆ, ಅಷ್ಟು ಕ್ಲೀನಾಗಿ ಸಿಂಕ್ ಸೌಂಡಲ್ಲಿ ಮಾಡಿದ್ವಿ. ಯಾವುದೋ ರೀತಿಯ ಡಬ್ ಮಾಡಿಸಿಲ್ಲ, ಎಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪ್ಯಾಚ್ ಮಾಡಿಸಿದ್ವಿ. ಬಿಟ್ಟರೆ
ಇಡೀ ಸಿನಿಮಾ ಸಿಂಗ್ ಸೌಂಡಲ್ಲಿ ಮಾಡಿರೋದು. ಇದ್ರದ್ದು ಸೌಂಡ್ ಡಿಸೈನ್ ಮಾಡಿರೋದು ಶಿಬಿನ್ ಅಂತ, ಫೈನೆಸ್ಟ್ ಸೌಂಡ್ ಡಿಸೈನರ್. ಸೊ ಅದು ಅಷ್ಟು ಡಬ್ ಮಾಡಿ ಇರೋ ಥರ ಕೇಳಿಸೋದಕ್ಕೆ ಅವರು ಕಾರಣ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ವರ್ಷಗಳಿಂದ ಜೊತೆಗಿದ್ದೀವಿ. ಸಾತ್ವಿಕ್ ಮತ್ತೆ ದೇವಿ ಅವರು ತುಂಬ ವರ್ಷಗಳಿಂದ ಜೊತೆಗಿದ್ದೀವಿ. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ವಿಚಾರ. ಅದೇ ಹೇಳಿಕೊಟ್ಟಿದ್ದಾರೆ. ಸರ್ ಜೊತೆಗೆ ನಂದು ಇದು 4ನೇ ಸಿನಿಮಾ. ರಿಪ್ಪನ್ ಸ್ವಾಮಿ, ಸೀತಾರಾಮ್ ವಿನಾಯಕ್, ಕೇಸ್ ಆಫ್ ಕೊಂಡಾಣ ಜೊತೆಗಿದೆ. ಸೊ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸರ್ ಜೊತೆದು ನನ್ನ 3rd ಫಿಲ್ಮ್. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಸರ್, ಇನ್ನೊಂದ್ಸಲ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಪವನ್ ಸರ್ಗೆ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ಅವರ್ ಫಿಲ್ಮ್. ಉಷಾ ಮ್ಯಾಮ್, ನಿಮ್ಮೊಟ್ಟಿಗೆ ವರ್ಕ್ ಮಾಡಿ ತುಂಬ ಖುಷಿ. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನನ್ನ ಟೀಮ್ ಶಶಾಂಕ್ ಎಡಿಟರ್ಗೆ ಆ್ಯಂಡ್ ರವಿಚಂದ್ರನ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ನವನೀತ್ ಶ್ಯಾಮ್ ಆ್ಯಂಡ್ DOP ನಮ್ದು ಅವೈಲೇಬಲ್, ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಸಿನಿಮಾ ಇದೆ Feb 20th ರಿಲೀಸ್ ಆಗ್ತಾ ಇದೆ. ಮಾಡಬೇಕಿತ್ತು. ಸಿನಿಮಾ ಇಲ್ಲ ಅಂದ್ರೆ ಇನ್ನೊಂದು ಸಿನಿಮಾ ಮಾಡ್ಬೇಕಿತ್ತಲ್ಲ ಸರ್. ಸೊ ಇಂಡಿಪೆಂಡೆಂಟ್ ಆಗಿ ಕೂಡ ನೋಡ್ಬೋದು, ಸೋಲೋ ಸ್ಟ್ಯಾಂಡ್ ಅಲೋನ್ ಫಿಲ್ಮ್ ಆಗಿ ಕೂಡ ನೋಡ್ಬೋದು. ಇಫ್ ಯು ಆರ್ ವಾಚಿಂಗ್ ಕಂಟಿನ್ಯೂಟಿ ಆಗಿ ಕೂಡ ನೋಡ್ಬೋದು. ಸರ್ ಅದು ಕಂಪ್ಲೀಟ್ಲಿ ಒಂದು ಬೇರೆ ಟ್ರೀಟ್ಮೆಂಟ್ ಅಲ್ಲಿದೆ. ಇಟ್ಸ್ ಮೋರ್ ಆಫ್ ಬೇರೆ ಟ್ರೀಟ್ಮೆಂಟ್ ಅಲ್ಲಿದೆ. ಇದೊಂದು ಸ್ವಲ್ಪ ಡಾರ್ಕರ್ ಸೈಡ್ ಇದೆ ಆ ಸಿನಿಮಾಗಿಂತ. ಅದು ತುಂಬ ಪ್ಲೇಫುಲ್ ಇತ್ತು ಆ್ಯಕ್ಚುಲಿ. ರಾಬರಿ ಆ ಥರ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ದು, ರಿವೆಂಜ್ ಆ್ಯಂಡ್ ರಾಬರಿ ಬೇಸಲ್ಲಿ. ದಿಸ್ ಇಸ್ ಮೋರ್ ಆಫ್ ಸೈಕೋಪಾತ್ ಈ ಥರ ಪ್ಲಾಟ್ ಅಲ್ಲಿ ಹೋಗಿ. ಕೇಸ್ ಥ್ರಿಲ್ಲರ್ ಜಾನರ್ ಅದು ಲೈಕ್ ನನಗೆ ಅದು ಮಸ್ತ್ ತುಂಬ ಕಂಫರ್ಟೇಬಲ್ ಝೋನ್ ಇದೆ. ಇಲ್ಲ ಈ ಸಿನಿಮಾ ಆದ್ಮೇಲೆ ಒಂದು ಬರುತ್ತೆ ಅಷ್ಟೇ. ಥಿಯೇಟರ್ ಅವಾಗ ಕೋವಿಡ್ ಇತ್ತು ಸರ್. ಸೊ ಫಸ್ಟ್ ಚಾನಲ್ ಅಲ್ಲಿ ಬಂದು ಆಮೇಲೆ ಥಿಯೇಟರ್ ಬಂದದ್ದು. ಸೊ ಥಿಯೇಟರ್ 25 days ಹೋಗಿದೆ ಸರ್ ಅದು. ಬಟ್ ಥಿಯೇಟರ್ಗಳು ಓಪನ್ ಇರಲಿಲ್ಲ. ಒಂದು ಅಕ್ರಾಸ್ 28 ಥಿಯೇಟರ್ಗಳಲ್ಲಿ ಹೋಗಿದೆ ಸರ್. 25 days ಹೋಗಿದೆ. ಈಗ ಬಿಸ್ನೆಸ್ ಈಗ ಆಗತ್ತೆ ಸರ್. ನೆಕ್ಸ್ಟ್ ಫರ್ದರ್ ಸಿನಿಮಾ ಆದ್ಮೇಲೆ, ಇವಾಗೆಲ್ಲ ಆ ಕಾನ್ಸೆಪ್ಟ್ ಇಲ್ಲ. ಇವಾಗಿನ ಕಾನ್ಸೆಪ್ಟ್ ಥಿಯೇಟರ್ ಸಿನಿಮಾ ಬಂದು ಥಿಯೇಟರ್ ವರ್ಕೌಟ್ ಆದ್ರೆ ಮಿಕ್ಕಿದೆಲ್ಲ ವ್ಯವಹಾರ ಇರುತ್ತೆ. ಡಿಪೆಂಡ್ಸ್ ಅಪಾನ್ ಸಿನಿಮಾದ ಮೇಲೆ ಡಿಪೆಂಡ್ ಸರ್. ನಮ್ಮ ಸಿನಿಮಾದಲ್ಲಿ ಓಪನಿಂಗ್ ಇಂದ ನಿಮ್ಗೆ ಇಲ್ಲ ಫುಲ್ ಸಿನಿಮಾ ಎಷ್ಟೇ ಕರೆ ಓಪನಿಂಗ್ ಅಲ್ಲಿ ತುಂಬಾ ಮನಸ್ಸಾಗ್ತಾ ಇದೆ. ಕಾಲದಿಂದ ಕಾಲಕ್ಕೆ ಆಡಿಯನ್ಸ್ ಥಿಯೇಟರ್ಗೆ ಬರ್ತಾ ಇಲ್ಲ. ಕನ್ನಡ ಸಿನಿಮಾಗೆ ಮಾತ್ರ ಆಡಿಯನ್ಸ್ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಹೇಳ್ತೀವಿ. ಅದೇನೋ ನನಗೆ ಆ ಮಾತು ಮೇಲೆ ಸತ್ಯವಾಗ್ಲೂ ನಂಬಿಕೆ ಇಲ್ಲ ಸರ್. ಒಳ್ಳೆ ಸಿನಿಮಾ ಆದಾಗ, ಆಡಿಯನ್ಸ್ಗೆ ಇಷ್ಟ ಆಗೋ ಒಂದು ಸಿನಿಮಾ ಬಂದಾಗ ಖಂಡಿತ ಥಿಯೇಟರ್ಗೆ ಬರ್ತಾನೆ ಇರ್ತಾರೆ. ಆಮೇಲೆ ನೀವು ಎಷ್ಟು ಪ್ರೆಸ್ ಮೀಟ್ಗೆ ಹೋಗ್ತೀರಾ, ಎಷ್ಟು ಸಿನಿಮಾಗಳನ್ನ ನೋಡ್ತೀರಾ, ಅಲ್ಲಿ ನಿಮ್ಗೆ ಸಿನಿಮಾ ಬಗ್ಗೆಗೇನೋ ಒಂದು ಆ ಸಿನಿಮಾದ ಗುಣ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಹಾಗಾಗಿ ಆಡಿಯನ್ಸ್ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋದಾಗ್ಲಿ, ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಈ ತರ ಎಲ್ಲೋ ಇನ್ನೊಂದು ಹಾದಿಲಿ ಹೋಗ್ತಾ ಇದೆ ಅನ್ನೋದಾಗ್ಲಿ, ಯಾವುದೇ ಕಾರಣಕ್ಕೂ ಆಡಿಯನ್ಸ್ಗೆ ಹೋಗೋದು ಬೇಡ. ಯಾಕಂದ್ರೆ ನಾವ್ ಏನ್ ಹೇಳ್ತೀವೋ ಅದೇ ಆಡಿಯನ್ಸ್ಗೆ ತಲುಪೋದು. ನಾವೇನ್ ಸಿನಿಮಾದಲ್ಲಿ ತೋರಿಸ್ತೀವೋ ಅದನ್ನ ಆಡಿಯನ್ಸ್ ಸಿನಿಮಾ ಅಂತ ನೋಡಿ ಇಷ್ಟಪಡ್ತಾರೆ, ಅಥವಾ ಅದ್ರ ಬಗ್ಗೆ ಏನಾದ್ರು ಕರೆಕ್ಷನ್ ಹೇಳ್ತಾರೆ. ಆ ರೀತಿ ಒಂದು ಬಹಳ ಆರೋಗ್ಯಕರವಾದಂತಹ ಒಂದು ವಾತಾವರಣಕ್ಕೆ ಇನ್ನು ಸಿನಿಮಾ ಇಂಡಸ್ಟ್ರಿನ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಮಾತನ್ನ ನಿಮ್ಮಲ್ಲಿ ತೋಡ್ಕೋತಾ ಇದ್ದೀನಿ ಅಷ್ಟೇ. ನಾನು ಉಷಾಕಾಗಿ ಥ್ಯಾಂಕ್ಸ್ ಹೇಳ್ಬೇಕು.
ಗೋಪಾಲ್ ಸರ್ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಇಲ್ಲಿ ಸಪೋರ್ಟ್ ಮಾಡಕ್ ಬಂದಿರೋ ನಿಮ್ಗೆಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದನ ಹೇಳ್ತೀನಿ. ಅಂಡ್ ನಮಗೆ ಆತ್ಮೀಯವಾಗಿ ಸಾಗರ್ ಅವರು ಬಂದಿದ್ದಾರೆ ನಮ್ಮ ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಾಗರ್. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಈ ತರ ಸಪೋರ್ಟ್ಗಳು ನಮಗೆ ಸಿಗೋದು ಸಹ ಕಲಾವಿದರಿಂದ ಸಿಗೋದು, ಸಹ ತಂತ್ರಜ್ಞರಿಂದ ಸಿಗೋದು, ಮಾಧ್ಯಮದಿಂದ ಪತ್ರಿಕೋದ್ಯಮದಿಂದ ಸಿಗೋದು, ಇದು ನಮಗೆ ಬಹಳ ಬಹಳ ಮುಖ್ಯ ಆಗುತ್ತೆ. ಈ ಒಂದು ಸಪೋರ್ಟಿನ ಜೊತೆಗೆ ನಾವು ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ. ಟ್ರೇಲರ್ ಲಾಂಚ್ ಆಗಿದೆ. ಇನ್ನು ಕೆಲವೇ ದಿನ, ಇನ್ನು 10 ದಿವಸದಲ್ಲಿ 11 ದಿನದಲ್ಲಿ ಸಿನಿಮಾ ರಿಲೀಸ್ನ ಬಹಳ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ಹಾದಿಲಿ ನಾವೆಲ್ಲರೂ ಇದ್ದೀವಿ. ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಮಾರ್ಗದರ್ಶನ ಖಂಡಿತ ಬೇಕಾಗುತ್ತೆ. ಲಾಸ್ಟ್ ಮಂತ್ ನಾವು ತೀರ್ಥರೂಪ ತಂದೆಯವರಿಗೆ ರಿಲೀಸ್ ಮಾಡಿದ್ವಿ ಅಂಡ್ ಅದಕ್ಕೆ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಬಂತು ಜನರಿಂದ ಅಂಡ್ ಇಟ್ ಕನ್ವರ್ಟೆಡ್ ವೆರಿ ವೆಲ್ ಇನ್ ಥಿಯೇಟರ್ಸ್. ಅಂಡ್ ಈ ಸಿನಿಮಾ ಫೆಬ್ರವರಿ 20ಕ್ಕೆ ರಿಲೀಸ್ ಮಾಡ್ತಾ ಇದೀವಿ. ಅಂಡ್ ಈ ಸಿನಿಮಾ ಆಲ್ರೆಡಿ ನೋಡಿದೀನಿ. ಸಾತ್ವಿಕ್ ಸರ್ ಮತ್ತೆ ದೇವಿ ಸರ್ದು ಒಂದು ಜರ್ನಿ ಇದೆ. ಅಂಡ್ ಡೈರೆಕ್ಟ್ಲಿ ಅವರು ಅಂದ್ರೆ ಪ್ರೊಡ್ಯೂಸರ್ ಹ್ಯಾಟು ಮತ್ತೆ ಡೈರೆಕ್ಟರ್ ಹ್ಯಾಟ್ ತೊಗೊಂಡವರಲ್ಲ. ಅದಕ್ಕಿಂತ ಮುಂಚೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ಸಿನಿಮಾ ಅಂದಾಗ ಏನು ರೊಕ್ಕ ದುಡೋದಾರಲ್ಲ, ಆ ರೊಕ್ಕದಾಗೆ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದು. ಫಸ್ಟ್ ಸಿನಿಮಾ ಏನು ಅವರಿಗೆ ಥಿಯೇಟರ್ನಾಗ ಕಲೆಕ್ಷನ್ ಏನೇ ಕಮ್ಮಿ ಆದ್ರೂ ಅವ್ರಿಗೆ OTT ಇಂದ ಬಂತು. ಬಟ್ ಬಂದಿರೋ ರೊಕ್ಕ ಮತ್ತೆ ಅದಕ್ಕೆ ಅದೇ ಸಿನಿಮಾ ಇನ್ನೊಂದು ದೊಡ್ಡ ರೀತಿಯಾಗ ಸೆಕೆಂಡ್ ಸಿನಿಮಾ ಮಾಡಿದ್ರು, ಕೇಸ್ ಆಫ್ ಕೊಂಡಣ ಮಾಡಿದ್ರು. ಅಲ್ಲಿ ಕಮರ್ಷಿಯಲಿ ಆ ರೀತಿಯಿಂದ ಫಸ್ಟ್ ಸಿನಿಮಾಗೆ ಹೆಂಗ್ ಸಿಕ್ಕಿದ್ದು ಅದು ಸಿಕ್ಕಿಲ್ಲ ಅಂದ್ರೆ ದೇ ಟ್ರೈಡ್ ಅಗೇನ್. ಅಂಡ್ ಖುಷಿ ಏನಾಗತ್ತಂದ್ರೆ ಸಿನಿಮಾ ಇಂಡಸ್ಟ್ರಿದಾಗ ಯೂಶುವಲಿ ಕಾಂಬಿನೇಷನ್ಗಳು ಎಲ್ಲೂ ರಿಪೀಟ್ ಆಗಲ್ಲ. ಡೈರೆಕ್ಟರ್ ಹೀರೋ ಕಾಂಬಿನೇಷನ್ ರಿಪೀಟ್ ಆಗಲ್ಲ, ಪ್ರೊಡ್ಯೂಸರ್ ಡೈರೆಕ್ಟರ್ ಕಾಂಬಿನೇಷನ್ ರಿಪೀಟ್ ಆಗಲ್ಲ. ಬಟ್ ಈ ಟೀಮ್ ಹೀರೋ ಡೈರೆಕ್ಟರ್ ಪ್ರೊಡ್ಯೂಸರ್ ಮೂರು ಸಿನಿಮಾ ಕಾಂಬಿನೇಷನ್ ರಿಪೀಟ್ ಆಗಿದ್ದು ಬಹಳ ಒಳ್ಳೆಯ ಸೈನ್ ಆಕ್ಚುಲಿ. ಓನ್ಲಿ ಥಿಂಗ್ ಇಸ್ ಸಿನಿಮಾ ಗೆಲ್ಬೇಕಂದ್ರೆ ನಾನು ಇದು 11ನೇ ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇರೋದು ಲಾಸ್ಟ್ 1 ವರ್ಷದಿಂದ ಇಲ್ಲಿ ತನಕ. ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು 25 ದಿನದ ಮೇಲೆ ಹೋಗಿದೆ ಥಿಯೇಟರ್ ಅಲ್ಲಿ. ಅಂಡ್ ಐ ರಿಕ್ವೆಸ್ಟ್ ಏನಂದ್ರೆ ಫಸ್ಟ್ 3 ದಿನ ನೋಡೋದು ಬಹಳ ಬಹಳ ಇಂಪಾರ್ಟೆಂಟು. ಆಡಿಯನ್ಸಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಥಿಯೇಟರ್ಗೆ ಬರ್ರಿ 3 ದಿನ. 3 ದಿನದಾಗ ನಿಮ್ಗೆ ಅಲ್ಲಿ ಸಿನಿಮಾ ಚಲೋ ಅನಿಸ್ತಂತಂದ್ರೆ 4 ಮಂದಿಗೆ ಹೇಳ್ರಿ. ಚಲೋ ಇಲ್ಲ ಅಂದ್ರೂ ಚಲೋ ಇಲ್ಲ ಅಂತ ಹೇಳ್ರಿ, ಚಲೋ ಅದ ಅಂತ ಹೇಳ್ರಿ. ಅಂಡ್ ಐ ಹೋಪ್ ಎಲ್ಲ ಅಂದ್ರೆ ಇಡೀ ಟೀಮು ಅದೇ ಬಿಲೀವ್ ಮಾಡ್ತೀವಿ ಅಂತೀನಿ. ಅಂಡ್ ಸಿನಿಮಾ ನೋಡೋದಾದ್ಮೇಲೆ ಸೀದಾ ಪವನ್ ಸರ್ ಈಗ ಹೋಗಿ ಭೇಟಿ ಆಗಿ ಬಂದ್ವಿ. ಅಂಡ್ ಹಿ ರಿಸೀವ್ಡ್ ಅಂದ್ರೆ ಅವ್ರಿಗೆ ಎನರ್ಜಿ ಏನೋ ಮಾಡ್ರಿ ಅಂದ್ರೆ ಮಾಡ್ರಿ, ಆತದ ಸಿನಿಮಾ ಮಾಡ್ರಿ, ನಾ ಇದೇನು ನಿಮ್ ಜೊತೆ ಮಾಡ್ರಿ. ಅವ್ರಿಗೂ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅದ. ಆ ಎಕ್ಸ್ಪೀರಿಯನ್ಸ್ ಈ ಮೂವಿ ಬಹಳ ಮ್ಯಾಟರ್ ಆಗ್ತದ. ಅಂಡ್ ಈಗ ಒಂದ್ಸಲ ಸಿನಿಮಾ ಥಿಯೇಟರ್ನಾಗ ರಿಲೀಸ್ ಆದ್ಮೇಲೆ ಏನ್ ಥಿಯೇಟರ್ ನಮ್ ಕಡೆ ಏನ್ ಡ್ಯೂಟಿ ಇದೆ, ನಾವು ನಮ್ ಬೆಸ್ಟ್ ಪಾಸಿಬಲ್ ವೇದಾಗ ಕಾಯ ವಚ ಮನಸ ಮಾಡೇ ಮಾಡ್ತೀವಿ. ಅಂಡ್ ಆಡಿಯನ್ಸು ಅದು ಮಾಡೋದು ಬಹಳ ಇಂಪಾರ್ಟೆಂಟು. ಅಂಡ್ ದೇ ಶುಡ್ ಕಮ್ ಟು ದ ಥಿಯೇಟರ್. ಅಂಡ್ ಅಲ್ಲಿ ಫಸ್ಟ್ ಸಿನಿಮಾ ನೀವು ನೋಡಿದಾಗ ಸೀತಾರಾಮ್ ಬಿನೋ ಕೇಸ್ 18 ಅಂತಿತ್ತು, ಇದು ಕೇಸ್ 2 ಅಂತಿದೆ. ಅಂದ್ರೆ ಗೆಸ್ ಮಾಡಿ ಇನ್ನೂ ಎಷ್ಟು ಕೇಸಸ್ ಮಾಡಬಹುದು ಅಂತ. ಈ ಸಿನಿಮಾನ ನೀವು ಸಕ್ಸಸ್ ಮಾಡಬೇಕು. ಅಂಡ್ ಹೋಲ್ ಕಾಸ್ಟ್ ಅಂಡ್ ಕ್ರೂಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇವತ್ತಿನ ದಿನಾನು ಇನ್ನ ಸಿನಿಮಾ ಮುಗಿದ್ಮೇಲೆ ಎಲ್ಲರೂ ಕೂಡ ಜೊತೆ ಇರೋದು ಬಹಳ ಇಂಪಾರ್ಟೆಂಟ್. ಸರ್ ಅವಾಗಲೇ ಹೇಳಿದ್ರು ಅಂದ್ರೆ ಸಿನಿಮಾ ಮುಗಿದ್ಮೇಲೆ ಯಾರು ಇರಲ್ಲ ಅಂತ. ಸಿನಿಮಾ ಮುಗಿದ್ಮೇಲೆ ಎಲ್ಲರೂ ಜೊತೆ ಎಷ್ಟು ಜೊತೆಯಾಗಿ ನಿಂದಿರ್ತಾರಲ್ಲ ಅಷ್ಟು ಸಿನಿಮಾ ವೈಡ್ ಆಗಿ ಮಾರ್ಕೆಟ್ ಅಲ್ಲಿ ಹೋಗುತ್ತೆ. ಅಂಡ್ ಅದೇ ಯೂನಿಟಿ ಎಷ್ಟಿರುತ್ತೆ ಅಷ್ಟು ಡೈವರ್ಸ್ ಆಗಿ ಟಿಕೆಟ್ಗಳು ಹರಿಯುತ್ತೆ. ಅಂಡ್ ಈ ಸಿನಿಮಾಗೆ ಬೇರೆ ರೀತಿಯಿಂದ ಸ್ಟ್ರಾಟಜಿ ಮಾಡಿದಿದೆ. ಅಂಡ್ ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರು ಮತ್ತೆ ಡೈರೆಕ್ಷನ್ ಟೀಮ್ ಇಂದ ಪವನ್ ಸರ್ ಇಂದ ಎಲ್ಲ ಮಾಹಿತಿ ಇನ್ಫಾರ್ಮೇಶನ್ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.